ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ಹೊತ್ತಿನಲ್ಲಿ ಬೇರೆ ಯೋಚನೆಗಳು ಬೇಡ ಬಂಗಾರಿ. ಮನೆಯವ್ರು ನಮ್ಮ ಜೊತೆ ಇಲ್ಲದೆ ಇದ್ರೆ ಏನಂತೆ, ಅಮ್ಮನವರಿದ್ದಾರೆ ನಮ್ಮ ಜೊತೆ. ಅವ್ರ ಸಂಕಲ್ಪದಂತೆ ಮಾಂಗಲ್ಯ ಧಾರಣೆ ಆಗ್ತಿರೋದು. ಧೈರ್ಯವಾಗಿ ಮುಂದುವರಿ, ಎಲ್ಲವೂ ಮಂಗಳವಾಗತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ಇನ್ನೇನು ಗುಡಿ ಹತ್ರ ಬಂದ್ವಿ, ಅಲ್ಲೇ ಹೋಗಿ ನೋಡೋಣ, ಎಲ್ಲ ಗೊತ್ತಾಗತ್ತೆ. ಅದರಲ್ಲೂ ಹೋಗಿರೋ ಜಾಜಿ ಮೊದಲೇ ಅಮ್ಮನವ್ರ ಕೃಪಾ ಪೋಷಿತವಳು ಇದ್ರೆ ಆ ದೇವಸ್ಥಾನದಲ್ಲೇ ಇರ್ತಾಳೆ. ಅಲ್ಲಿ ಖಂಡಿತ ಅವರಿಬ್ರು ಇರ್ತಾರೆ. ನಡೀರಿ ಹೋಗೋಣ. ಬಂಗಾರಿ, ಏ ಬಂಗಾರಿ, ಯಾರೋ ಬಾಗಿಲು ಬಿಡ್ತಿದ್ದಾರೆ, ಬಾರೋ ಹೋಗಿ ನೋಡೋಣ. ಅಜ್ಜಿ, ಇದೇನಿದು? ನೀವಿಬ್ರು ಮದುವೆ ಮಾಡ್ಕೊಂಡ್ರ? ಅಪ್ಪ, ಅದು ಅಲ್ಲಮ್ಮ, ಇದೇನು ತಾಳಿ? ಇಬ್ರು ಒಳ್ಳೆ ಮದುಮಕ್ಕಳ ಥರ ಕಾಣ್ತಾ ಇದ್ದೀರಾ. ಮದುವೆ ಎಲ್ಲ ಆಯ್ತು? ಯಾರು ಮಾಡಿಸಿದ್ರು? ನಂಗೂ ಅದೇ ಗೊತ್ತಾಗ್ತಿಲ್ಲ ಅಜ್ಜ. ನಾವಿಬ್ರು ದೇವಸ್ಥಾನದಲ್ಲಿ ಮಲಗಿದ್ವಿ. ಆಮೇಲೆ ಏನೋ ಕನ್ಸು ಬಿದ್ದಾಗಾಯ್ತು. ದೇವಲೋಕದಲ್ಲಿ ನಾವು ಮದುವೆ ಆದ ಹಾಗೆ.
ಅಮ್ಮನವ್ರ ಇಚ್ಛೆಯಂತೆ ಮದುವೆ ಆದಾಗ ಕನ್ಸ್ಬಿತ್ತು. ಈಗ ನೋಡಿದ್ರೆ ಅವನ್ ದೇವಲೋಕದಲ್ಲಿ ಕಟ್ಟಿದ ತಾಳಿ ಈಗ ನನ್ನ ಕೊರಳಲ್ಲಿದೆ. ನಂಗೇನು ಗೊತ್ತಾಗ್ತಿಲ್ಲ ಅಜ್ಜ. ಏನು ದೇವಲೋಕದಲ್ಲಿ ಮದುವೆ ಆಯ್ತಾ? ಯಾರಾದರೂ ನಂಬಕ್ಕಾಗತ್ತಾ? ನಿಜವಾಗ್ಲೂ ಅಜ್ಜಯ್ಯ, ನನ್ನ ನಂಬಿ. ದೇವಲೋಕದಲ್ಲಿ ನಮ್ಮ ಮದುವೆ ಆಯ್ತು. ಏನ್ ಹೇಳ್ತಾ ಇದೀಯ ಜಾಜಿ? ನಿನಗೇನು ಹುಚ್ಚಿಗೆ ಹಿಡಿತಾ? ದೇವಲೋಕದಲ್ಲಿ ಮದುವೆ ಅಂದ್ರೆ ಯಾರಾದ್ರೂ ನಂಬೋ ಮಾತಾ? ನಾನು ಹೇಳ್ತಿರೋದು ನಿಜ ಅಪ್ಪ. ದೇವಲೋಕದಲ್ಲಿ ನಮ್ಮ ಮದುವೆ ಆಯ್ತು. ಅಮ್ಮನವರೇ ನಿಂತು ನಮ್ಮ ಮದುವೆ ಮಾಡಿಸಿದ್ರು. ಅಮ್ಮನವ್ರ ಹೆಸರನ್ನ ನೀನ್ ಮಾಡಿರೋ ಕೆಲಸ ಗಂಟು ಹಾಕ್ಬೇಡ ಜಾಜಿ. ನಾನು ಹೇಳ್ತಿರೋದು ಸತ್ಯ ಅಪ್ಪ. ಏನೋ ವಿಚಿತ್ರ ನಡೆಯೋ ಸೂಚನೆ ಸಿಗ್ತಾ ಇದೆ ಸೂರ್ಯಾಂಶು. ನಾವಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರೋಣ. ಸರಿ ಗುರುಗಳೇ. ಏನಿದು ಶಂಕರ್ ಶಾಸ್ತ್ರಿಗಳೇ? ಜಾಜಿ ಕತ್ತಲ್ಲಿ ತಾಳಿ ಅಂದರೆ ಮದುವೆ ಆಯ್ತಾ? ಬೀಗರಾಗಿ ನಮ್ಮನ್ನ ಕರೆಸಿ ಹಸೆ ಮನೆ ಮೇಲೆ ನಮ್ಮ ಹುಡುಗನ್ನ ಕೂರಿಸಿ ಈಗ ನೋಡಿದ್ರೆ ಇವನ್ ಜೊತೆ ಮದುವೆ. ಇಂಥ ಅವಮಾನ ಮಾಡೋದಕ್ಕೋಸ್ಕರ ನಮ್ಮನ್ನ ಕರೆಸಿದ್ರ? ಕೊಟ್ಟು ವಚನಾನೇ ಮುರಿದ್ಬಿಟ್ರಲ್ಲ ಶಾಸ್ತ್ರಿಗಳೇ. ಇದು ನೀವು ನಮಗೆ ಮಾಡಿದ ಮೋಸ ಅಲ್ವಾ? ನಂಬಿಕೆ ದ್ರೋಹ ಅಲ್ವಾ? ಅಲ್ಲ, ಅದು ಹೇಗೆ ನನ್ನ ಮಗನ ಜೊತೆ ಆಗಿದ್ದ ನಿಶ್ಚಿತಾರ್ಥನ ಮುರಿದು ಇವನ್ ಜೊತೆ ಮದುವೆ ಮಾಡಿಸಿದ್ರಿ? ನಿಮ್ಮ ಮಾತನ್ನು ನಂಬಿಕೊಂಡು ನಿಮ್ ಜೊತೆ ಒಪ್ಪಂದ ಮಾಡ್ಕೊಂಡ್ವಲ್ಲ, ನಮ್ಗೆ ಹೊಡ್ಕೊ. ಛೀ, ಇದೇನಾ ನಿಮ್ಮ ವಚನ ಬದ್ಧತೆ? ಮಾತಾಡಿ ಶಂಕರ್ ಶಾಸ್ತ್ರಿಗಳೇ, ನಿಮ್ಮನ್ನೇ ಕೇಳ್ತಾ ಇರೋದು. ಇದೇನಾ ನಿಮ್ಮ ವಚನ ಬದ್ಧತೆ? ಸ್ವಲ್ಪ ಇರು ವಿರೂಪಾಕ್ಷ, ನಾನು ವಿಚಾರಿಸ್ತೀನಿ. ಮಾತಾಡು ಜಾಜಿ. ನೀನು ಮಾತು ಮುರಿದ ಪರಿಣಾಮ ನಾನು ಇಂಥವ್ರ ಹತ್ರ ಎಲ್ಲ ಅನಿಸ್ಕೋಬೇಕಾಗಿದೆ. ನೀನು ಮಾಡಿದ ತಪ್ಪಲ್ವಾ? ಹಸೆ ಮನೆಯಿಂದ ಓಡ್ ಹೋಗಿ ಇನ್ನೊಬ್ಬನ ಹತ್ರ ತಾಳಿ ಕಟ್ಸ್ಕೊಂಡು ಬಂದು ನಿಂತಿದ್ಯಲ್ಲ, ಇದು ತಪ್ಪಲ್ವಾ? ಇದು ನಿನ್ನ ತವ್ರ ಮನೆಗೆ ನಿಶ್ಚಯ ಆದ ಗಂಡಿನ ಕಡೆಯವರಿಗೆ ಮಾಡಿದ ಮೋಸ ಅಲ್ವಾ? ಉತ್ತರ ಕೊಡು ಜಾಜಿ. ಅಜ್ಜ, ನಾನು ಯಾವತ್ತೂ ಚಂದ್ರಧರನ್ ಒಪ್ಪಿರ್ಲಿಲ್ಲ. ಒಪ್ಪಿಗೆ ಇಲ್ಲದೆ ಮದುವೆ ಸಿದ್ಧತೆ ನಡೆಸಿದ್ರ? ಎಲ್ರ ಸಮ್ಮುಖದಲ್ಲಿ ನನಗೆ ಹಾರ ಹಾಕಿದ್ಯಲ್ಲ, ಅದು ಸುಳ್ಳ? ನೀನೇ ತಾನೇ ಚಂದ್ರಧರನ್ ಕೊರಳಿಗೆ ಹಾರ ಹಾಕಿ ಇವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು? ನಿನ್ನ ಒಪ್ಪಿಗೆ ಮೇಲೆ ತಾನೇ ಈ ಮದುವೆಗೆ ನಾನು ನಿಶ್ಚಯಿಸಿದ್ದು? ಇಲ್ಲ, ಏನೋ ಮೋಸ ನಡೆದಿದೆ ಇಲ್ಲಿ.
ನನಗೆ ಯಾರೋ ಮೋಸ ಮಾಡಿ ಅವ್ರಿಗೆ ಹಾರ ಹಾಕೋ ಥರ ಮಾಡಿದ್ದಾರೆ. ಅವ್ರನ್ನ ಮದುವೆ ಆಗೋದಕ್ಕೆ ನನಗೆ ಒಪ್ಗೆನೇ ಇರಲಿಲ್ಲ. ಮೋಸ ಮಾಡಿದ್ರು ಅನ್ನೋದನ್ನ ಯಾವ ಆಧಾರದ ಮೇಲೆ ಹೇಳ್ತೀಯಾ? ಅದಕ್ಕೇನ್ ಸಾಕ್ಷಿ ಇದೆ? ಎಲ್ಲದಕ್ಕೂ ಸಾಕ್ಷಿ ಒದಗಿಸಕ್ಕಾಗತ್ತಾ? ಕೆಲವೊಂದು ಗೊತ್ತಾಗತ್ತೆ, ಅದಕ್ಕೆ ಪುರಾವೆ ಒದಗಿಸೋಕ್ಕಾಗಲ್ಲ. ಪುರಾವೆ ಒದಗಿಸೋದಿಲ್ಲ ಅಂದ್ರೆ ನಂಬೋದು ಹೇಗೆ? ನೀನು ಚಂದ್ರಾಧರ್ನ ಒಪ್ಪಿದ್ದನ್ನ 10 ಜನ ನೋಡಿದ್ದಾರೆ. ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಈಗ ಅದೆಲ್ಲ ಮೋಸ ಅಂದ್ರೆ ಯಾರು ನಂಬ್ತಾರೆ? ಇಷ್ಟಕ್ಕೂ ಹಸೆ ಮನೆಯಿಂದ ಏಕಾಏಕಿ ಎದ್ದು ಬಂದ್ರೆ ಏನರ್ಥ? ಇದು ಗಂಡಿನ ಮನೆಯವ್ರ ಕಡೆಯವರಿಗೆ ಮಾಡಿದ ಅವಮಾನ ಅಲ್ವಾ? ನಿನ್ನ ತವ್ರ ಮನೆಗೆ ಮಾಡೋ ಅಪಚಾರ ಅಲ್ವಾ? ಇದು ಸಭ್ಯತೆನಾ? ಸಂಸ್ಕಾರನಾ? ನಾನೊಬ್ಳೆ ತಗೊಂಡ್ ನಿರ್ಧಾರ ಅಲ್ಲ ಇದು. ಮದುವೆ ಆಗ್ಬೇಕಾಗಿದ್ದ ಗಂಡೇ ನನ್ನನ್ನು ಅಲ್ಲಿಂದ ಕಳಿಸಿದ್ದು. ಅಂದ್ರೆ ನಿಮ್ಮ ಮಗನೇ ನನ್ನ ಹಸೆ ಮನೆಯಿಂದ ಅಲ್ಲಿ ಕಳಿಸಿದ್ದು. ನಿನಗೆ ಮೋಸ ಆಗ್ತಿದೆ, ಇಲ್ಲಿರ್ಬೇಡ, ಎಲ್ಲರೂ ಸೇರಿ ನಿನಗೆ ಮೋಸ ಮಾಡ್ತಿದ್ದಾರೆ ಅಂತ ಅವರೇ ಹೇಳಿದ್ದು. ಬೇಕಿದ್ರೆ ಅವ್ರನ್ನೇ ಕೇಳಿ ನೋಡಿ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಓಡೋಗು. ಸುಳ್ಳು, ಮೋಸ. ನಾನು ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ನಾನೇ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಹಸೆ ಮನೆಯಿಂದ ಎಪ್ಸಿ ಓಡೋ ಹೋಗು ಅಂತೀನ? ಸಾಧ್ಯನೇ ಇಲ್ಲ. ಜಾಜಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನು? ನಾನ್ ಸುಳ್ಳು ಹೇಳ್ತಿದ್ದೀನ? ಹಾಗಿದ್ರೆ ನೀವ್ ನನ್ನನ್ನ ಹಸೆ ಮನೆಯಿಂದ ಎಬ್ಸಿ ಕರ್ಕೊಂಡು ಹೋಗಿದ್ದಕ್ಕೆ 10 ಜನ ಸಾಕ್ಷಿ ಇದ್ದಾರೆ. ಬೇಕಿದ್ರೆ ಕೇಳಿ ನೋಡಿ. ಇಲ್ಲ, ನಾನು ಹಾಗೆ ಮಾಡಿಲ್ಲ. ನೀನು ಅವತ್ತು ನನ್ಗೆ ಹಾರ ಹಾಕಿದ್ದೆ. ಒಬ್ಬನಿಗೆ ಹಾರ ಹಾಕಿದ್ಮೇಲೆ ಅದು ಅರ್ಧ ಮದುವೆ ಆದ ಹಾಗೆ. ಅದು ಹೇಗೆ ನನ್ನ ಬಿಟ್ಟು ಇವನ ಮದುವೆ ಆದೆ? ನೀವೇ ನನ್ನನ್ನ ಹಸೆ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ಬಿಟ್ರಲ್ಲ, ಆ ಕಾರಣಕ್ಕೆ ನಾನು ಹೊರಗೆ ಬಂದಿದ್ದು. ಮದುವೆ ಗಂಡೆ ಹೋಗು ಅಂತ ಕಳ್ಸಿದ್ಮೇಲೆ ಬಂದಿದ್ರಲ್ಲಿ ತಪ್ಪೇನು? ಹಾಗಿರುವಾಗ ನನ್ನಿಂದ ಮೋಸ ಹೇಗಾಗತ್ತೆ? ನಿಮ್ಮ ಒಪ್ಪಿಗೆ ಸೂಚನೆ ಮೇರೆಗೆ ತಾನೇ ನಾನು ಬಂದಿದ್ದು. ಇದು ಕೂಡ 10 ಜನರ ಮುಂದೆನೇ ನಡೆದಿರೋ ವಿಷಯ. ಎಲ್ರ ಮುಂದೆನೇ ನೀವು ನನ್ನನ್ನು ಹೊರಗೆ ಕಳಿಸಿದ್ದು, ನಾನು ಬಂಗಾರಿ ಜೊತೆ ಬಂದಿದ್ದು. ನೀವ್ ಹೇಳಿದ ಅದೇ 10 ಜನ ನೀವ್ ಮಾಡಿದ ಈ ಕಾರ್ಯಕ್ಕೂ ಸಾಕ್ಷಿಯಾಗಿದ್ದಾರೆ. ಎಲ್ರ ಮುಂದೆನೆ ನೀವ್ ನನ್ನನ್ನು ಕರ್ಕೊಂಡು ಬಂದ್ಬಿಟ್ರಿ. ಬೇಕಿದ್ರೆ ಯಾರನ್ನಾದ್ರೂ ಕೇಳಿ. ಸಾಧ್ಯನೇ ಇಲ್ಲ. ಇದ್ರಲ್ಲೇನೋ ಮೋಸ ಆಗಿದೆ. ನನ್ ಜೊತೆ ನಿಮಗ್ ಮೋಸ ನಡೆದಿದೆ ಅಂದ್ರೆ ನಿಮ್ ಜೊತೆ ನನಗೂ ಮೋಸ ನಡೆದಿದೆ ಅಂತ ನಾನು ಹೇಳ್ಬೋದಲ್ವಾ? ನನ್ನ ಮಗನ ಜೊತೆ ವಾದ ಮಾಡೋಷ್ಟಾಗ್ಬಿಟ್ಯಾ ನೀನು? ಹಾಳಾಗಿ ಹೋಗ್ತೀಯಾ ನೀನು? ನೀನು, ನನ್ನ ಕುಟುಂಬ, ನಿನ್ನ ತವರ ಮನೆ ಎಲ್ಲರೂ ನಾಶವಾಗಿ ಹೋಗ್ತೀರಾ. ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತೀರಾ. ನಾಶವಾಗಿ ಹೋಗ್ತೀರಾ, ನಾಶವಾಗಿ ಹೋಗ್ತೀರಾ. ನಿಮ್ಮನ್ನು ಬಿಡೋದಿಲ್ಲ, ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನೀವು ಮಾಡಿರೋದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನೀವೆಲ್ಲ ತಕ್ಕ ಶಾಸ್ತಿ ಅನುಭವಿಸ್ತೀರಾ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ಹೋಗೋಕ್ ಮುಂಚೆ ನಿಮ್ಗೊಂದು ವಿಷಯ ತಿಳಿಸ್ಬೇಕು. ನಿಮಗ್ ಅನ್ಯಾಯ ಆಗಿರೋದು ನನ್ನಿಂದಲ್ಲ. ಅಂಗಡಿ ಹುಣ್ಣಿಗೆ ಕನ್ನಡಿ ಬೇಕಾ? ಬೇಡ. ಆದ್ರೆ ಅನ್ಯಾಯ ಆಗಿರೋದು ನನ್ನಿಂದ ಅಲ್ಲ ಅನ್ನೋದಂತೂ ಸತ್ಯ. ಮತ್ಯಾರಿಂದ? ಅದನ್ನ ನೀವೇ ತೀರ್ಮಾನ ಮಾಡಿ. ಈ ಮೊದಲು ನನ್ನ ನೋಡೋದಕ್ಕೆ, ನನ್ನ ಜೊತೆ ಮದುವೆ ನಿಶ್ಚಯದ ಮಾತುಕತೆ ಆಡೋದಕ್ಕೆ ಸುಖದರನಾಗಿ ಬಂದಿದ್ದ ವ್ಯಕ್ತಿ ಸುಖದರನೇ ಅಲ್ಲ.
ಅವನು ಯಾರು, ಯಾಕೆ ಸುಖದರನ್ ವೇಷದಲ್ಲಿ ಬಂದಿದ್ನೋ ಗೊತ್ತಿಲ್ಲ, ಆದ್ರೆ ಅವ್ನು ನಿಜವಾದ ಸುಖದರ ಅಲ್ಲ. ಏನಮ್ಮ ಅದು ನೀನು ಹೇಳ್ತಾ ಇರೋದು? ಅದು ನಾನು ಕರ್ಕೊಂಬಂದ ಸಂಬಂಧ. ನಿಜವಾದ ಸುಖದರ ಅಲ್ಲ ಅಂದರೆ ಅವನು ಸುಖದರನ ವೇಷಧಾರಿನ? ಹೌದು. ನಿಜವಾದ ಸುಖದರ ಯಾರು? ಇಲ್ಲಿದಾನ್ ನೋಡಿ. ಯಾರಿವನು? ಅವರನ್ನೇ ಕೇಳಿ ಹೇಳ್ತಾರೆ. ಯಾರಪ್ಪ ನೀನು? ನಾನು ನಾರಾಯಣ ಶಾಸ್ತ್ರಿಗಳ ಮಗ ಸುಖದರ. ನಮ್ಮ ತಂದೆ ಮತ್ತು ನೀವು ಸ್ನೇಹಿತರು ಅಂತ ನಮಗೆ ಗೊತ್ತು. ಆದರೆ ನಮ್ಮ ತಂದೆ ಈಗ ಜೀವಂತವಾಗಿಲ್ಲ. ಆದರೆ ನೀವು ಜಾಜಿನ ನೋಡೋದಕ್ಕೆ ಹೇಳಿ ಕಳಿಸಿದ್ರಿಂದ ಈಗ 2 ವಾರದಿಂದ ನಾನು ಇಲ್ಲಿಗೆ ಬಂದಿದ್ದೆ. ದಾರಿಲಿ ನನಗೆ ಯಾರೋ ಮಾಟ ಮಂತ್ರ ಮಾಡಿ ಬಂಧಿಸಿದ್ರು. ಯಾವುದೋ ಒಂದು ಕೋಣೆಯಲ್ಲಿ ನನ್ನ ವಶೀಕರಣ ಮಾಡಿ ಬಂಧಿಸಿದ್ರು. ಯಾರು ಅವ್ರು ಯಾರು ಅಂತ ಗೊತ್ತಿಲ್ಲ. ನಾನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಅಲ್ಲಿಗೆ ಈ ಬಂಗಾರಿ ಬಂದು ನನ್ನ ಕಾಪಾಡಿ ಅಮ್ನೋರ್ ಸನ್ನಿಧಾನಕ್ಕೆ ಕರ್ಕೊಂಡೋದ. ಅಲ್ಲೊಬ್ರು ಮಹಾತಾಯಿ ಸಿಕ್ಕಿದ್ರು. ಯಾರೋ ದೀಪ ಮಾರೋ ಹೆಂಗ್ಸಂತೆ. ದೀಪ ಮಾರೋ ಹೆಂಗ್ಸ? ಆಕೆ ಹೆಸರೇನು ಗೊತ್ತಾ? ಶ್ರೀಮತಿ ಅಂದಾಗಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಅವರೇ ನನ್ನ ಇಲ್ಲಿ ಕರ್ಕೊಂಡು ಬಂದು ಇರಿಸಿದ್ರು. ನಾನು ಆಗಲೇ ಬಂದು 8 ದಿನ ಆಯಿತು. ದ್ವಾದಶಿಯ ದಿನ ಜಾಜಿ ಅನ್ನೋ ಹುಡುಗಿ ಬರ್ತಾಳೆ. ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿದೆ. ನಂತರ ಎಲ್ರಿಗೂ ವಿಷಯ ತಿಳಿಸಿ ನಾನು ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ರು. ಅವತ್ತಿಂದ ನಾನು ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಹಾಗಾದ್ರೆ ನಿನ್ನ ವಶೀಕರಣಗೊಳಿಸಿ ನಿಜವಾದ ಸುಖದರ ಅಂತ ಬಂದವನು ಯಾರು? ಹೇಳಿದ್ನಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮುಖ ಸಹ ನಾನು ನೋಡಿಲ್ಲ. ಆದರೆ ನನ್ನನ್ನು ವಶೀಕರಣಗೊಳಿಸಿದ್ರು ಅನ್ನೋದು ಮಾತ್ರ ನನಗೆ ಗೊತ್ತು. ಇಲ್ಲಿಗೆ ನನ್ನ ಕೆಲಸ ಮುಗಿದು ಆ ತಾಯಿ ಅಪ್ಪಣೆಯಂತೆ ಎಲ್ರಿಗೂ ನಿಜಾಂಶ ತಿಳಿಸಿದ್ದೀನಿ. ನಾನಿನ್ನು ಬರ್ತೀನಿ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಆದರೆ ಆ ತಾಯಿ ಎಲ್ಲ ಸಮಸ್ಯೆಗಳನ್ನು ನಮಗೆ ಗೊತ್ತಾಗೋ ಹಾಗೆ ಪರಿಹರಿಸ್ತಾ ಇಲ್ಲ ಶಂಕರ ಶಾಸ್ತ್ರಿಗಳೇ. ಇನ್ನು ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವನು ಸುಳ್ಳು ಸುಖದರನೋ ನಿಜ ಸುಖದರನೋ ನನಗೆ ಗೊತ್ತಿಲ್ಲ. ಈ ಕಗ್ಗಂಟಿಗೂ ನನಗೂ ಸಂಬಂಧ ಇಲ್ಲ. ನನ್ನ ಮಗನ ಜೊತೆ ಜಾಜಿ ನಿಶ್ಚಿತಾರ್ಥ ಆಗಿದೆ. ಮದುವೆ ನಡೆಯೋ ಈ ಸಂದರ್ಭದಲ್ಲಿ ಇವಳು ಹಸೆ ಮನೆಯಿಂದ ಎದ್ದು ಹೋಗಿ ಇವನ್ನ ಮದುವೆ ಮಾಡ್ಕೊಂಡು ಬಂದು ಮುಂದೆ ನಿಂತಿದ್ದಾಳೆ. ಇದು ನನಗೆ, ನನ್ನ ಮಗನಿಗೆ, ನನ್ನ ಮನೆಗೆ
ನನ್ನ ಮನತನಕ್ಕೆ ಮಾಡ್ತಾ ಇರುವಂತಹ ಅವಮಾನ ಇದನ್ನ ಯಾವ ಕಾರಣಕ್ಕೂ ನಾನು ಮರೆಯೋದಿಲ್ಲ.